ಸ್ನೇಹಿತರೆ, ಇಂದು ಬುಧವಾರ ಗುರು ಪೌರ್ಣಮಿ ಇದೆ. ಅತ್ಯಂತ ಪರಮ ಪವಿತ್ರವಾದಂಥ ದಿನ ಸ್ನೇಹಿತರೆ. ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಿ ಸ್ನೇಹಿತರೆ. ಆರ್ಥಿಕ ಅಭಿವೃದ್ಧಿಗಾಗಿ, ಹಣಕಾಸು ವೃದ್ಧಿಗಾಗಿ, ಲಕ್ಷ್ಮಿ ಅನುಗ್ರಹಕ್ಕಾಗಿ, ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆಗಾಗಿ, ಸಾಲಬಾಧೆಗಳ ನಿವಾರಣೆಗಾಗಿ ಈ ಪ್ರಕಾರದ ಒಂದು ಗಂಟನ್ನು ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಮನೆಯ ಮುಖ್ಯ ದ್ವಾರ, ಸಿಂಹದ್ವಾರ ಏನಿರುತ್ತೆ ಸ್ನೇಹಿತರೆ, ಒಳಿತು ಕೆಡುಕು ಎರಡೂ ಕೂಡ ಸಿಂಹದ್ವಾರದ ಮುಖಾಂತರವಾಗಿ ಬರುತ್ತೆ ಸ್ನೇಹಿತರೆ. ಒಳಿತು ಬರಬೇಕು, ಲಕ್ಷ್ಮಿ ಅನುಗ್ರಹ ಆಗಬೇಕು, ಲಕ್ಷ್ಮಿ ಆಕರ್ಷಣೆ ಆಗಬೇಕು, ಧನ ಪ್ರಾಪ್ತಿ ಆಗಬೇಕು, ಹಣಕಾಸು ವೃದ್ಧಿ ಆಗಬೇಕು, ವ್ಯಾಪಾರ ಅಭಿವೃದ್ಧಿ ಆಗಬೇಕು, ವೃತ್ತಿ ಜೀವನದಲ್ಲಿ ಯಶಸ್ವಿಯನ್ನು ಸಾಧಿಸಬೇಕು, ಯಾವುದೇ ರೀತಿ ಸಂಕಷ್ಟಗಳು ಬರಬಾರ್ದು ಅಂತಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ. ಕಡಿಮೆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವಂಥದ್ದು ಸ್ನೇಹಿತರೆ. ಅದರಲ್ಲೂ ಈ ಒಂದು ಗುರು ಪೌರ್ಣಮಿ ತುಂಬನೇ ಶಕ್ತಿ ಇರುವಂಥದ್ದು. ಗುರು ಪೌರ್ಣಮಿ ದಿನ ನಾವು ಸಂಕಲ್ಪಪೂರ್ವಕವಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಿದ್ವಿ ಅಂದರೆ 100ಕ್ಕೆ 100ರಷ್ಟು ನಿಮಗೆ ಅಭಿವೃದ್ಧಿ ಆಗುತ್ತೆ. ಫಲಿತಾಂಶ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ದಿನದಿಂದ ದಿನಕ್ಕೆ ವಿಪರೀತ ಧನಪ್ರಾಪ್ತಿ ಯೋಗ ಉಂಟಾಗುತ್ತೆ. ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮನೆಯಲ್ಲಿರುವಂಥ ದಾರಿದ್ರ್ಯತೆ, ದುಷ್ಟತನ, ದುಷ್ಟಶಕ್ತಿಗಳು, ಕೆಟ್ಟ ಕಣ್ಣು ದೃಷ್ಟಿ, ನರದೃಷ್ಟಿ, ಯಾವುದೇ ರೀತಿ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ. ನೀವು ಆಶ್ಚರ್ಯ ಪಡ್ತೀರಾ ಈ ಒಂದು ಪರಿಹಾರವನ್ನು ಮಾಡಿಕೊಂಡ ನಂತರ ಸ್ನೇಹಿತರೆ. ಈ ದಿನ ಒಂದು ಗುರು ಪೌರ್ಣಮಿ ಇರೋದ್ರಿಂದ ಶಕ್ತಿಯುತವಾದಂತಹ ಒಂದು ದಿನ ಸ್ನೇಹಿತರೆ. ಶೀಘ್ರವಾಗಿ ಎದ್ದು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು, ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು, ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆ ಮಾಡುವ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಅನಂತರವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. 5 ಗಂಟೆಯಿಂದ ನೀವು 6:30 ಒಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ. 5ರಿಂದ 6:30 ಮಾಡ್ಕೊಳ್ಳುವಾಗ ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ದಿನ ನೀವು ಬುಧವಾರದ ದಿನ ಬಂದಿರೋದ್ರಿಂದ ಪೌರ್ಣಮಿ, ನೀವು ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಕೊಳ್ಳಿ, ಅಥವಾ ಎಲೆ ಹಸಿರು ಬಣ್ಣ. ಈ ಬುಧನ ಒಂದು ಬಣ್ಣ ಎಲೆ ಹಸಿರಾಗಿರೋದ್ರಿಂದ ಬುಧನ ಅನುಗ್ರಹ ಸಿಗಬೇಕು, ಇಷ್ಟಾರ್ಥಗಳು ನಿಮಗೆ ಒಂದು ಪ್ರಾಪ್ತಿ ಆಗಬೇಕು ಅಂದರೆ ಎಲೆ ಹಸಿರು ಬಣ್ಣದ ಅಥವಾ ಬಿಳಿ ಬಣ್ಣದ ಅಥವಾ ಹಳದಿ ಅಥವಾ ಕೇಸರಿ, ಈ ರೀತಿ ಒಂದು ಒಳ್ಳೆಯ ಬಣ್ಣ ಏನಿರುತ್ತೆ, ಪೂಜ್ಯನೀಯ ಬಣ್ಣ ಏನಿರುತ್ತೆ ಆ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಕಪ್ಪು ಬಣ್ಣ, ಕಂದು ಬಣ್ಣ ಈ ರೀತಿ ಧರಿಸೋದಕ್ಕೆ ಹೋಗಬೇಡಿ. ಹಾಗೆಯೇ ಮಾಂಸಾಹಾರವನ್ನು ಸೇವಿಸಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ಭಕ್ತಿ ಶ್ರದ್ಧೆಯಿಂದ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು, ಪೂಜೆ ಪುನಸ್ಕಾರಗಳನ್ನು, ದೀಪಾರಾಧನೆಗಳನ್ನೆಲ್ಲ ಮುಗಿಸ್ಕೊಂಡ ನಂತರವಷ್ಟೇ ಈ ಒಂದು ಪರಿಹಾರವನ್ನು ನೀವು ಸಾಯಂಕಾಲ ಗೋಧೂಳಿ ಸಮಯ ಏನಿರುತ್ತೆ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. 100% ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಾಗುವ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರ. ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಸಾಕಷ್ಟು ರೀತಿಯ ಸಂಕಷ್ಟಗಳನ್ನು ಅನುಭವಿಸಿ, ನೊಂದು ಬೆಂದು ಸಾಲಬಾಧೆಗಳಿಂದ, ಆರ್ಥಿಕ ಸಂಕಷ್ಟದಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳು ಬರೋದಿಲ್ಲ, ಅನಾರೋಗ್ಯ ಸಂಕಷ್ಟಗಳು ಬರೋದಿಲ್ಲ, ಯಾವುದೇ ರೀತಿ ದೋಷಗಳು ಕೂಡ ಬರೋದಿಲ್ಲ ಸ್ನೇಹಿತರೆ. ಸರಳವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ. ಅಷ್ಟು ಸುಲಭವಾಗಿ ಮನೆಯಲ್ಲಿರುವಂಥ ಗೃಹಿಣಿ, ಅದು ಯಜಮಾನ ಅಥವಾ ಯಜಮಾನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಯಾರಾದರೂ ಮಾಡ್ಕೊಳ್ಳಿ. ನಾನು ತಿಳಿಸ್ಕೊಡುವಂತಹ ಈ ವಸ್ತುಗಳನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಸ್ನೇಹಿತರೆ. ಕಡಿಮೆ ಖರ್ಚಲ್ಲಿ, ಯಾವುದೇ ರೀತಿ ನೀವು ಹೊರಗಡೆಯಿಂದ ಕೊಂಡು ತರಬೇಕಂತೇನಿಲ್ಲ. ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. ಕೆಲವೊಮ್ಮೆ ಮನೆಯಲ್ಲೇ ನಮಗೆ ಸಿಗುವಂಥ ವಸ್ತುಗಳಿಂದನೇ ನಮ್ಮ ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ನಾವು ಅದಕ್ಕೋಸ್ಕರನೇ ಬಹಳಷ್ಟು ಹಣ ಖರ್ಚು ಮಾಡಬೇಕು, ಅಲ್ಲಿ ಹೋಗಿ ಒಂದು ಪರಿಹಾರ ಮಾಡ್ಕೊಳ್ಬೇಕು, ಈ ಜಾಗಕ್ಕೆ ಹೋಗಿ ಪರಿಹಾರ ಮಾಡ್ಕೋಬೇಕು, ಜ್ಯೋತಿಷ್ಯದವ್ರ ಹತ್ರ ಪರಿಹಾರ ಮಾಡ್ಕೊಳ್ಬೇಕು, ದೇವಾಲಯದಲ್ಲಿ ಪರಿಹಾರ ಮಾಡ್ಕೊಳ್ಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ. ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ವಸ್ತುಗಳಲ್ಲೇ ವಿಪರೀತ ಶಕ್ತಿ ಇರುತ್ತೆ. ಆ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಈ ರೀತಿ ಪುಣ್ಯ ದಿನಗಳಲ್ಲಿ, ಪವಿತ್ರವಾದಂಥ ದಿನಗಳಲ್ಲಿ ನಾವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಖಂಡಿತ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತೆ. ಅದೃಷ್ಟ, ಹಣ ಒಲಿದು ಬರುತ್ತೆ ಸ್ನೇಹಿತರೆ. ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಯಾವುದಾದ್ರೂ ಮೂಲದಿಂದ ಧನಾಗಮನವಾಗುತ್ತೆ. ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರ ಅಂದರೆ ವಿಪರೀತ ಧನ ಲಾಭ ಆಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನೆಗೆ ಧನಾಕರ್ಷಣೆ ಆಗುತ್ತೆ ಅಂತ ಒಂದು ಅದ್ಭುತ ಪರಿಹಾರ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಸ್ನೇಹಿತರೆ, ಈ ದಿನ ನೀವು ಗುರು ಪೌರ್ಣಮಿ ಇರೋದ್ರಿಂದ ಈ ಪರಿಹಾರಕ್ಕೆ ಹಳದಿ ಬಣ್ಣದ
ಒಂದು ತೆಗೆದುಕೊಳ್ಳಿ ಸ್ನೇಹಿತರೆ. ಹಳದಿ ಬಣ್ಣದ ವಸ್ತ್ರದಿಂದ ಮಾಡ್ಕೊಳ್ಳಿ. ಹಳದಿ ಬಣ್ಣದ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು, ಕಾಟನ್ ಬಟ್ಟೆ ಹೊಸದಾಗಿರಲಿ, ಅದನ್ನು ತೊಳೆದು ಒಣಗಿಸಿ ಶುಭ್ರ ಮಾಡಿ ಇಟ್ಕೊಳ್ಳಿ. ಒಂದು ಅಂಗೈ ಅಗಲ ಇರಲಿ ಸ್ನೇಹಿತರೆ, ಚಿಕ್ಕದಾಗಿ ಒಂದು ಅಂಗೈ ಅಗಲ ಇದ್ರೂ ಕೂಡ ಸಾಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಹಾಕೋಬೇಕಾಗಿರೋದು ಒಂದೇ ಒಂದು ಸ್ಪೂನು ಕಲ್ಲುಪ್ಪು ಸ್ನೇಹಿತರೆ. 1 ಸ್ಪೂನು ಕಲ್ಲುಪ್ಪು ಹಾಕ್ಕೊಳ್ಬೇಕು. ಈ ಕಲ್ಲುಪ್ಪು ಧನಾಕರ್ಷಣೆಯನ್ನು ಮಾಡುತ್ತೆ, ದೋಷಗಳನ್ನು ನಿವಾರಣೆ ಮಾಡುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಲಕ್ಷ್ಮಿಯನ್ನು ಅನುಗ್ರಹಿಸುತ್ತೆ ಸ್ನೇಹಿತರೆ. ಹಾಗಾಗಿ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಇನ್ನು ಅದರ ಜೊತೆಗೆ ನೀವು ಹಾಕ್ಕೊಬೇಕಾಗಿರೋದು ಸ್ನೇಹಿತರೆ 5 ಲವಂಗ. 5 ಲವಂಗವನ್ನು ಹಾಕ್ಕೊಳ್ಳಿ. ಹಣಕ್ಕೆ ಬಂದಿರುವಂಥ ದೋಷಗಳು, ಮನೆಗೆ ಬಂದಿರುವಂಥ ದೋಷಗಳು, ಯಾವುದೇ ರೀತಿ ಕೆಟ್ಟ ಕಣ್ದೃಷ್ಟಿ, ನರದೃಷ್ಟಿ ಎಲ್ಲವನ್ನ ತನ್ನ ಎಳೆದಿಟ್ಕೊಂಡು ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುವಂಥ ಒಂದು ದೈವಿಕ ಶಕ್ತಿಯನ್ನು, ದೈವಿಕ ಕಳೆಯನ್ನು ತಂದು ಕೊಡುವಂಥ ಶಕ್ತಿ ಈ ಒಂದು ಲವಂಗಕ್ಕೆ ಇದೆ ಸ್ನೇಹಿತರೆ. ಹಾಗಾಗಿ 5 ಲವಂಗವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಇನ್ನು 5 ಏಲಕ್ಕಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಈ 5 ಏಲಕ್ಕಿ ಧನಾಕರ್ಷಣೆ ಮಾಡೋದಕ್ಕೆ, ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ, ಲಕ್ಷ್ಮಿ ಅನುಗ್ರಹಕ್ಕೆ, ಈ ಏಲಕ್ಕಿಯ ಸುವಾಸನೆಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ 5 ಏಲಕ್ಕಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಈಗ ಇದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ 1 ರು ನಾಣ್ಯವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಸಮೃದ್ಧಿಯ ಸಂಕೇತ. ಈ ಒಂದು ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯದಲ್ಲಿ ಮಾಡಬೇಕಾದ್ರೆ, ಯಾರಿಗಾದ್ರೂ ದಾನ ಕೊಡೋದಾಗಿರಲಿ, ದೇವಾಲಯಕ್ಕೆ ಕಾಣಿಕೆ ಹಾಕೋದಾಗಿರಲಿ, ನಾವು 101 ರೂಪಾಯಿ, 11 ರೂಪಾಯಿ, 21 ರೂಪಾಯಿ ಆ ರೀತಿ ಹಾಕ್ತೀವಿ. ಈ ಒಂದು ಅನ್ನೋದು ವೃದ್ಧಿಯ ಸಂಕೇತ. ಹಾಗಾಗಿ 1 ರು ನಾಣ್ಯವನ್ನು ಇದರಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಈ ಹಳದಿ ಬಣ್ಣದ ಬಟ್ಟೆಯಲ್ಲಿ ಇಷ್ಟು ಪದಾರ್ಥ ನಾನು ತಿಳಿಸ್ಕೊಟ್ಟಂಗೆ ಕಲ್ಲುಪ್ಪು, ಹಾಗೆ ಇದ್ರ ಜೊತೆಗೆ 5 ಲವಂಗ, 5 ಏಲಕ್ಕಿ, ಸ್ವಲ್ಪ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ, ಹಾಗೆ 1 ರು ನಾಣ್ಯ, ಇದನ್ನು ಚಿಕ್ಕ ಗಂಟನ್ನಾಗಿ ಕಟ್ಟಿ ನಿಮ್ಮ ಮನೆಯ ದ್ವಾರ ಮುಂಭಾಗದಲ್ಲಿ ಏನಿದೆ, ಮನೆಯ ಮುಖ್ಯ ದ್ವಾರ ಏನಿದೆ ಅದರ ಮುಂಭಾಗದಲ್ಲಿ ಮೇಲೆ ನೀವು ಅದನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಕೆಳಗಡೆ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನಿವಾಸ ಹೂಡಿದರೆ ಮೇಲೆ ಗೌರಿ ದೇವಿ ನಿವಾಸ ಹೂಡಿರ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಮೇಲೆ ಏನಿರುತ್ತೆ ನೋಡಿ, ಮೇಲೆ ಬಾಗಿಲು ಚೌಕಟ್ಟು, ಅದರ ಮೇಲೆ ನೀವು ಒಂದು ಚಿಕ್ಕದಾದಂಥ ಒಂದು ಮೊಳೆ ಇದ್ದರೆ ಮೊಳೆ ಹೊಡೆದು, ಅಥವಾ ಏನಾದರೂ ಒಂದು ತೋರಣ ಹಾಕಿದರೆ ಆ ತೋರಣಕ್ಕೆ ಕೂಡ ನೀವು ಈ ಗಂಟನ್ನು ಕಟ್ಬೋದು ಸ್ನೇಹಿತರೆ. ಈ ಗಂಟು ಕಟ್ಟೋ ಮುಂಚೆ ಈ ಗಂಟನ್ನು ನೀವು ಅಮ್ಮನವರ ಫೋಟೋ ಪಾದದ ಕೆಳಗಡೆ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು, ನಮಸ್ಕರಿಸ್ಕೊಂಡು, ದೀಪಾರಾಧನೆ ಮಾಡಿಕೊಂಡು, ಅನಂತರ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಿ ಧೂಪ ದೀಪಗಳನ್ನು ಮಾಡಿ ಸ್ನೇಹಿತರೆ. ಈ ಒಂದು ಗಂಟನ್ನು ಕಟ್ಟಿ ಸ್ನೇಹಿತರೆ, ಇದನ್ನು ನೀವು ಬರೋ ಪೌರ್ಣಮಿ ತನಕ ನೀವು ಅದನ್ನು ಪೂಜಿಸ್ತಾ ಬರಬೇಕು. ನಿತ್ಯ ನೀವು ದೀಪಾರಾಧನೆ ಮಾಡಿಕೊಂಡಾಗ, ಧೂಪ ದೀಪ ಮಾಡಿದಾಗ ಅದಕ್ಕೊಂದು ಸ್ವಲ್ಪ ಧೂಪವನ್ನು ಹಾಕಿ, ಒಂದು ಪುಷ್ಪವನ್ನು ಇಟ್ಟು, ಒಂದು ಅರಿಶಿನ ಕುಂಕುಮವನ್ನು ಇಟ್ಟು ನಮಸ್ಕರಿಸ್ಕೊಳ್ಳಿ. ಮನೆಯಲ್ಲಿ ಧನಪ್ರಾಪ್ತಿ ಆಗಲಿ, ದೋಷಗಳು ನಿವಾರಣೆಗೆ, ಅದೃಷ್ಟ ಕೂಡಿ ಬರಲಿ ಅಂತ ಕೇಳಿಕೊಂಡು ನೀವು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಹೀಗೆ ಮಾಡಿದ ಸ್ವಲ್ಪ ದಿನದಲ್ಲೇ ಬದಲಾವಣೆಯನ್ನು ನೋಡ್ತೀರಾ. ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಸುಖ ಸಂತೋಷ ಸೌಲಭ್ಯಗಳು ಎಲ್ಲ ರೀತಿ ನಿಮಗೆ ಲಭಿಸ್ತಾ ಹೋಗುತ್ತೆ. ಆನಂದಪೂರ್ವಕವಾಗಿರುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡಿಕೊಂಡ ನಂತರ ಇದನ್ನು ಬರೋ ಪೌರ್ಣಮಿಯ ದಿನ ಸ್ನೇಹಿತರೆ, ಬರೋ ಪೌರ್ಣಮಿ ದಿನ ನೀವು ಇದನ್ನು ಬಿಚ್ಚಬೇಕಾಗುತ್ತೆ. ಈ ಗಂಟನ್ನು ತೆಗೆದು ಬಿಚ್ಚಿಬಿಟ್ಟು ಅನಂತರ ಅದರಲ್ಲಿರುವಂತಹ 1 ರು ನಾಣ್ಯವನ್ನು ಸ್ನೇಹಿತರೆ ನೀವು ಯಾರಿಗಾದ್ರೂ ದಾನವಾಗಿ ಕೊಡ್ಬೋದು, ಅಥವಾ ದೇವಾಲಯದ ಉಂಡಿಯಲ್ಲಿ ಹಾಕೋಬೋದು. ಇನ್ನು ಇದರಲ್ಲಿ ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ಸ್ನೇಹಿತರೆ ಹಸಿರು ಗಿಡದಲ್ಲಿ ಹಾಕ್ಬಿಡಿ ಸ್ನೇಹಿತರೆ. ಆನಂತರ ಆ ಬಟ್ಟೆಯನ್ನು ಮತ್ತೆ ತೊಳೆದು ಮತ್ತೆ ಕೂಡ ಉಪಯೋಗಿಸ್ಕೊಳ್ಬೋದು. ಇದೇ ಪ್ರಕಾರದಲ್ಲಿ ಪೌರ್ಣಮಿ ದಿನ ಮಾಡ್ಕೊತ ಬನ್ನಿ ಸ್ನೇಹಿತರೆ. ಹಳದಿ ಬಣ್ಣದ ವಸ್ತ್ರದಲ್ಲಿ ಕಲ್ಲುಪ್ಪು, ಅರಿಶಿನ, ಕುಂಕುಮ, ಹಾಗೆ 5 ಲವಂಗ, 5 ಏಲಕ್ಕಿ, ಹಾಗೆಯೇ 1 ರು ನಾಣ್ಯ, ಮತ್ತೆ 1 ರು ನಾಣ್ಯವನ್ನು ಇದರಲ್ಲಿ ಕಟ್ಟಿ ಮತ್ತೆ ಮುಂದಿನ ಪೌರ್ಣಮಿಯಲ್ಲಿ ಇದನ್ನು ಬದಲಾಯಿಸ್ಕೊತ ಬನ್ನಿ. ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊತ ಬನ್ನಿ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿರೋಲ್ಲ, ಸಾಲ ಬಾಧೆಗಳಿರಲ್ಲ, ಧನಾಭಿವೃದ್ಧಿ ಆಗುತ್ತೆ, ಆಸೆ ಪಟ್ಟಂಥ ಕಾರ್ಯಗಳು ನಡೆಯುತ್ತೆ. ಲಕ್ಷ್ಮೀ ದೇವಿ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿಸ್ತಾಳೆ. ನಾನು ತಿಳಿಸ್ಕೊಟ್ಟಂಗೆ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರಿರ್ತಾಳೆ. ಹಾಗೆ ಒಳಿತು ಕೆಡುಕುಗಳೆಲ್ಲವೂ ಕೂಡ ಹೊಸ್ತಿಲ ಮುಖಾಂತರವಾಗಿ ಬರೋದ್ರಿಂದ ಈ ಒಂದು ತಂತ್ರ ನಿಮ್ಮ ಮನೆಗೆ ಅಭಿವೃದ್ಧಿನ ತಂದು ಕೊಡುತ್ತೆ, ಅಷ್ಟೈಶ್ವರ್ಯವನ್ನು ಕರುಣಿಸುತ್ತೆ. ಅದರಲ್ಲೂ ಈ ಒಂದು ಪರಮ ಪವಿತ್ರ ದಿನದಿಂದ ಮಾಡಿಕೊಂಡ್ರಿ ಅಂದರೆ 100ಕ್ಕೆ 100ರಷ್ಟು ಫಲಿತಾಂಶ ಲಭಿಸುತ್ತೆ. 100% ಗ್ಯಾರಂಟಿ ಅಂತಲೇ ಹೇಳ್ಬೋದು. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.